superstitions? ಈ ಮೂಢನಂಬಿಕೆಗಳಂದ್ರೆ ಏನು? Can you give me an example? ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. Don't touch this. ಇದನ್ನ ಮುಟ್ಟಬೇಡ್ರಿ. Don't handle this. ಇದನ್ನ ಎತ್ತಿಕೊಳ್ಳಬೇಡ್ರಿ. Don't taste this. ಇದನ್ನ ರುಚಿ ಮಾಡಬೇಡ್ರಿ. Today it is Tuesday. Don't go for the haircut. ಇವತ್ತಿನ ದಿವಸ ಟ್ಯೂಸ್ಡೇ ಮಂಗಳವಾರ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡ. These are called as superstitions. ಇದೆಲ್ಲವೂ ಕೂಡ ಮೂಢನಂಬಿಕೆಗಳು. This doesn't come from the Bible. ಇದು ಸತ್ಯವೇದದಿಂದ ಬರುವಂತ ವಿಚಾರವಲ್ಲ. Even devil did not tell you all this. ಸೈತಾನನು ಕೂಡ ಇದನ್ನ ಹೇಳೋದಿಲ್ಲ. And who told you all this? ಯಾರು ನಿಮಗೆ ಇದನ್ನೆಲ್ಲ ಕಲಿಸಿಕೊಟ್ಟದ್ದು? Your forefathers told this. ನಿಮ್ಮ ಪಿತೃಗಳೇ ನಿಮ್ಮನ್ನ ಕಲಿಸಿಕೊಟ್ಟಿದ್ದಾರೆ. These are called as human-made superstitions or doctrines of man. ಮನುಷ್ಯರಿಂದ ಬಂದಂತ ಇದೆಲ್ಲವೂ ಕೂಡ ಮೂಢನಂಬಿಕೆಗಳು, ಬೋಧನೆಗಳಾಗಿದ್ದಾವೆ. Church, when you practice superstitions, ನೀವು ಯಾವಾಗ ಮೂಢನಂಬಿಕೆಗಳನ್ನು ಹಿಂಬಾಲಿಸುತ್ತೀರೋ, when you believe in those superstitions, ಆ ಮೂಢನಂಬಿಕೆಗಳನ್ನು ಯಾವಾಗ ನಂಬುತ್ತೀರೋ, you are putting the Almighty God to the second position. ನೀವು ಸರ್ವಶಕ್ತನಾದ ದೇವರನ್ನ ಎರಡನೇ ಸ್ಥಾನಕ್ಕೆ ಹಾಕುವವರಾಗಿದ್ದೀರಿ. When you practice superstitions, ನೀವು ಯಾವಾಗ ಆ ಒಂದು ಮೂಢನಂಬಿಕೆಯನ್ನು ಹಿಂಬಾಲಿಸುತ್ತೀರೋ, when you believe or when you trust in the superstitions, ನೀವು ಮೂಢನಂಬಿಕೆಯನ್ನು ಯಾವಾಗ ಅಭ್ಯಾಸಿಸುತ್ತೀರೋ, you are bound in a bondage of fear. ನೀವೊಂದು ಭಯದಿಂದ ನೀವು ಬಂಧನಕ್ಕೊಳಗಾಗುತ್ತೀರಿ. Someone tells you, ಯಾರಾದ್ರೂ ನಿಮಗೆ ಈ ರೀತಿ ಹೇಳೋದಾದ್ರೆ, today is new moon day, please don't go outside. ಇವತ್ತಿನ ದಿವಸ ಒಂದು ಅಮಾವಾಸ್ಯ ಸಮಯ, ನೀನು ಈ ಬೆಳಗ್ಗೆ ಹೊರಗಡೆ ಹೋಗಬೇಡ ಅಂತ ಹೇಳೋದಾದ್ರೆ, You are bound in fear. ನೀನು ಭಯದಲ್ಲಿ ನೀನು ನಡುಗುತ್ತೀಯ. Human-made traditions. ಈ ಮನುಷ್ಯರು ಮಾಡಿದಂತ